ओम शांति। ओम शांति। मीठे बच्चे, सबसे पहले पहले यही ख्याल करो, मुझ आत्मा पर जो कट चढ़ी हुई है वह कैसे उतरे। ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಮೊಟ್ಟ ಮೊದಲು ಇದನ್ನೇ ಆಲೋಚನೆ ಮಾಡಿ, ನಾನು ಆತ್ಮದ ಮೇಲೆ ಏನು ತುಕ್ಕು ಸೇರ್ಕೊಂಡು ಬಿಟ್ಟಿದೆ ಅದು ಹೆಂಗೆ ಇಳಿಸ್ಕೋಬೇಕು. सुई पर जब तक कट है तब तक चुंबक खींच नहीं सकते हैं. ಸೂಜಿ ಮೇಲೆ ಎಲ್ಲಿವರೆಗೆ ರಸ್ಟ್ ಇರುತ್ತೆ ಅಲ್ಲಿವರೆಗೂ ಕೂಡ ಈ ಮ್ಯಾಗ್ನೆಟ್ ಏನಿದೆ ಅಯಸ್ಕಾಂತ ಸೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ ಇದೆ, पुरुषोत्तम संगम युग पर तुम्हें पुरुषोत्तम बनने के लिए कौन सा पुरुषार्थ करना है. ಬಾಬಾ ಕೇಳ್ತಾ ಇದ್ದಾರೆ, ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲಿಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಉತ್ತರ ಇದೆ, ಕರ್ಮಾತೀತ ಬನ್ನೇಕ ಪುರುಷಾರ್ಥ ಕರ್ನ. ಕರ್ಮಾತೀತರಾಗೋದಕ್ಕೆ ಪುರುಷಾರ್ಥ ಮಾಡಬೇಕು. कोई भी ಕರ್ಮ ಸಂಬಂಧೋಂಕಿ ತರ ಬುದ್ಧಿ ನಾ ಜಾಯೆ. ಯಾವುದೇ ಕರ್ಮ ಸಂಬಂಧಗಳ ಕಡೆಗೆ ಬುದ್ಧಿ ಸೆಳೀಬಾರದು. ಸಾರಾ ಕನೆಕ್ಷನ್ ಏಕ್ ಬಾಪ್ ಸೆ ರಹೆ. ಎಲ್ಲ ಕನೆಕ್ಷನ್ ಒಬ್ಬ ತಂದೆ ಜೊತೆಯಲ್ಲಿ ಇಟ್ಕೊಳ್ಳಿ ಅಂತಿದ್ದಾರೆ. कोई भी ಕರ್ಮ ಬಂಧನ್ ಅಪ್ನೆ ತರಫ್ ನಾ ಕಿಂಚ. ಯಾವುದೇ ಕರ್ಮ ಬಂಧನಗಳು ನಮ್ಮನ್ನು ತನ್ನ ಕಡೆಗೆ ಸೆಳೀಬಾರದು ಅಂತ ಹೇಳ್ತಾ ಇದ್ದಾರೆ. सारा कनेक्शन एक बाप से रहे, कोई से भी दिल लगी हुई ना हो. ಯಾರ ಜೊತೆಯಲ್ಲಿ ಕೂಡ ನಮಗೆ ಪ್ರೀತಿ ಆಗಬಾರ್ದು. ಐಸಾ ಪುರುಷಾರ್ಥ ಕರೋ, ಜರ್ಮುಯಿ ಜಗಮುಯಿ ಮೇ ಅಪ್ನಾ ಟೈಮ್ ವೇಸ್ಟ್ ಮತ್ ಕರೋ. ಈ ರೀತಿ ಪುರುಷಾರ್ಥ ಮಾಡಿ ವ್ಯರ್ಥ ಮಾತುಗಳಲ್ಲಿ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥವಾಗಿ ಕಳೀಬಾರ್ದು. ಯಾದ್ ಮೇ ರಾನೆ ಕಾ ಅಭ್ಯಾಸ ಕರೋ. ಯಾವಾಗಲೂ ಬಾಬಾ ಅವ್ರ ನೆನಪಿನಲ್ಲಿರ್ತಕ್ಕಂಥ ಪ್ರಾಕ್ಟೀಸನ್ನು ಮಾಡ್ತಾ ಇರಿ. ಗೀತ್ ಜಾಗ್ ಸಜನಿಯ ಜಾಗ್, ಎದ್ದೇಳಿ ಪ್ರಿಯತಮೇರೆ ಎದ್ದೇಳಿ. ಓಂ ಶಾಂತಿ. ರೂಹಾನಿ ಬಚ್ಚೋ ಆತ್ಮವನೇ ಶರೀರ ದ್ವಾರ ಗೀತ್ ಸುನಾ. ಆತ್ಮಿಕ ಮಕ್ಕಳು ಶರೀರದ ಮುಖಾಂತರ ಹಾಡನ್ನು ಕೇಳಿದ್ರಿ. ಕ್ಯೋಂಕಿ ಆಪ್ ಸಭಿ ಬಚ್ಚೋಂ ಕೋ ಆತ್ಮ ಅಭಿಮಾನಿ ಬಾಬಾ ಬನಾ ರಹೆ. ತಾವೆಲ್ಲ ಮಕ್ಕಳಿಗೂ ಕೂಡ ಶಿವಬಾಬಾ ಅವರು ಆತ್ಮಾಭಿಮಾನಿಗಳನ್ನು ಮಾಡ್ತಾ ಇದ್ದಾರೆ. ತುಮಕು ಆತ್ಮ ಕಾ ಭಿ ಜ್ಞಾನ ಮಿಲ್ತಾ ಹೈ. ಇಲ್ಲಿಗೆ ಬಂದ ಮೇಲೆ ನಿಮಗೆ ಆತ್ಮದ ಜ್ಞಾನ ಸಿಕ್ಕಿದೆ. ದುನಿಯಾ ಮೇ ಏಕ್ ಭಿ ಮನುಷ್ಯ ನಹಿ ಜಿಸ್ಕೋ ಆತ್ಮ ಕಾ ಸಹಿ ಜ್ಞಾನ. ಪ್ರಪಂಚದಲ್ಲಿ ಒಬ್ಬ ಮನುಷ್ಯರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಆತ್ಮಜ್ಞಾನ ಇಲ್ಲ. तो परमात्मा का ज्ञान कैसे हो सकता है. ಪರಮಾತ್ಮನ ಜ್ಞಾನ ಎಲ್ಲಿಂದ ಬರಲಿಕ್ಕೆ ಸಾಧ್ಯ. ಯಾ ಬಾಪ್ ಈ ಬೈಟ್ ಸಮಜಾತೆ ಹೇ. ಈ ವಿಚಾರಗಳನ್ನು ತಂದೆನೇ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. ಸಮಜಾನ ಶರೀರಕ್ಕೆ ಸಾಥಿ. ತಿಳಿಸ್ಬೇಕಾಗಿರೋದು ಶರೀರದ ಮುಖಾಂತರನೇ. ಶರೀರ ಬಿಗಾರ್ ತೋ ಆತ್ಮ ಕುಚ್ ಕರ್ ನಹೀ ಸಕ್ತೆ ಹೈ. ಈ ಶರೀರ ಇಲ್ಲ ಅಂದರೆ ಆತ್ಮ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆತ್ಮ ಜಾನ್ತಿ ಹೇ ಹಮ್ ಕಹಾ ಕೆ ನಿವಾಸಿ ಹೇ. ಆತ್ಮಕ್ಕೆ ಗೊತ್ತಿದೆ ನಾವು ಎಲ್ಲಿಯ ನಿವಾಸಿಗಳು ಅಂತ. ಜಿಸ್ಕಾ ಬಚ್ಚೆ ಹೇ, ನಾವು ಯಾರ ಮಕ್ಕಳು. ಆತ್ಮ ತುಮ್ ಯಥಾರ್ಥ ರೀತಿ ಜಾನ್ತೆ ಹೋ, ಸಬ್ ಆ್ಯಕ್ಟರ್ಸ್ ಪಾರ್ಟ್ದಾರಿ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ಬಿಟ್ರಿ, ಎಲ್ಲರೂ ಕೂಡ ನೀವು ಪಾತ್ರಧಾರಿಗಳಾಗಿದ್ದೀರಿ. ಭಿನ್ನ ಭಿನ್ನ ಧರ್ಮ ಕಿ ಆತ್ಮ ಕಬ್ ಆತಿ ಹೇ ಯಾ ಬಿ ತುಮ್ಮಾರಿ ಬುದ್ಧಿ ಮೇ. ಅನೇಕ ಧರ್ಮದ ಆತ್ಮಗಳು ಯಾವ ಥರ ಬರ್ತಾರೆ ಅನ್ನೋದು ನಿಮ್ಮ ಬುದ್ಧಿನಲ್ಲಿದೆ. ಬಾಬಾ ಡೀಟೇಲ್ ನಹಿ ಸಮಜಾತೆ ಹೇ. ಬಾಬಾ ಅವರು ಡೀಟೇಲಾಗಿ ಹೇಳ್ಕೊಳಕ್ಕೆ ಹೋಗಲ್ಲ, ಹೋಲ್ಸೇಲಾಗಿ ಎಲ್ಲ ಹೇಳಿಬಿಡ್ತಾರೆ. ಹೋಲ್ಸೇಲ್ ಅರ್ಥಾತ್ ಏಕ್ ಸೆಕೆಂಡ್ ಮೇ ಐಸಾ ಸಮझाने देते हैं जो सतयुग आदि से लेकर अंत तक मालूम पड़ जाता है. ನೋಡಿ, ಒಂದೊಂದು ವಿಚಾರನೂ ಕೂಡ ಬಾಬಾರವರು ಡೀಟೇಲಾಗಿ ಇಷ್ಟೊಂದು ತಿಳಿಸ್ಕೊಡ್ತಾರೆ. ಸತ್ಯುಗದಿಂದ ಹಿಡಿದು ಕೊನೆಯವರೆಗೂ ಕೂಡ ಎಲ್ಲ ವಿಚಾರಗಳು ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಸತ್ಯುಗದ ಬಿಗಿನಿಂಗ್ನಿಂದ ಕಲಿಯುಗದ ಕೊನೆಯವರೆಗೂ ಎಲ್ಲ ವಿಚಾರಗಳು ನಿಮಗೆ ಚೆನ್ನಾಗಿ ಅರ್ಥ ಆಗೋಗುತ್ತೆ. ಕೈಸೆ ಹಮಾರ ಪಾರ್ಟ್ ನೂಂದಾವ. ಯಾವ ಥರ ನಮ್ಮ ಆತ್ಮದ ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. ಅಭಿ ತುಮ್ ಜಾನ್ತೆ ಹೋ ಬಾಬಾ ಕೌನ್ ಹೈ, ಉನ್ಕಾ ಇಸ್ ಡ್ರಾಮಾ ಕೆ ಅಂದರ್ ಕ್ಯಾ ಪಾರ್ಟ್ ಹೈ. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಯಾರಾಗಿದ್ದೀವಿ, ಯಾವ ಥರ ಈ ನಾಟಕದಲ್ಲಿ ನಮ್ಮ ಪಾತ್ರ ಇದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. ಯಹ ಭಿ ಜಾನ್ತೆ ಊಂಚೇತೆ ಉಂಚ ಬಾಪಾಯ ಸರ್ವಕ ಸದ್ಗತಿ ದಾತ. ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ. ಶಿವಬಾಬಾ ಎಲ್ಲರಿಗೂ ಸದ್ಗತಿಯನ್ನು ಕೊಡುವಂಥವ್ರು.
ದುಃಖ ಅರ್ಥ ಸುಖ ಕರ್ತ ಹೇ. ಎಲ್ಲರಿಗೂ ದುಃಖ ದೂರ ಮಾಡೋರು, ಸುಖ ಕೊಡೋರು ಒಬ್ಬರೇ ತಂದೆ ಆಗಿದ್ದಾರೆ. ಶಿವ ಜಯಂತಿ ಬಿ ಗಾಯಿ ಹುಯಿ ಹೇ, ಜರೂರ್ ಕहेंगे ಶಿವ ಜಯಂತಿ ಸಬ್ಸೆ ಊಂಚ. ಶಿವ ಜಯಂತಿ ಬಗ್ಗೆ ಗಾಯನ ಇದೆ. ಶಿವ ಜಯಂತಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರೋದು. ಖಾಸ್ ಭಾರತ್ ಮೇ ಜಯಂತಿ ಮನಾತೆ ಹೇ. ವಿಶೇಷವಾಗಿ ಭಾರತ ದೇಶದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಜಿಸ್ಕಿ ರಾಜಾಯಿ ಮೇ ಜಿಸ್ಕಿ ऊंच पुरुष की पास्ट की हिस्ट्री अच्छी होती है उनका स्टैंप भी बनाते हैं. ಯಾವ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಾಗಿ ಹೋಗಿದ್ದಾರೆ, ಒಳ್ಳೆ ಕಾರ್ಯ ಮಾಡಿ ಹೋಗಿದ್ದಾರೆ, ಅವ್ರದ್ದೇನು ಮಾಡ್ತಾರೆ, ಹಿಸ್ಟ್ರಿ ಚೆನ್ನಾಗಿರುತ್ತೆ ಅಂದರೆ ಅವ್ರದ್ದು ಸ್ಟ್ಯಾಂಪ್ ಮಾಡ್ತಾರೆ. अब शिव की जयंती भी मनाते हैं. समझाना चाहिए सबसे ऊंचा जयंती किसकी हुई है. ಈಗ ಶಿವಂದು ಜಯಂತಿ ಮಾಡ್ತೀರಿ ಅಂದರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಜಯಂತಿ ಯಾರ್ದಾಯಿತು? ಕಿಸ್ಕಾ ಸ್ಟ್ಯಾಂಪ್ ಬನಾನಾ ಚಾಹಿಯೇ. ಯಾರು ಸ್ಟ್ಯಾಂಪ್ ಮಾಡಬೇಕಾಗಿದೆ ಅಂತ ಬಾಬಾ ಕೇಳ್ತಾರೆ. कोई साधु संत अथवा सिखों का, मुसलमानों का अथवा अंग्रेजों का कोई फिलासफर्स के अच्छे होंगे उनका स्टैंप बनाते रहते. ಈ ಪ್ರಪಂಚದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಸಾಧು ಸಂತರಿದ್ದಾರೆ, ಸಿಖ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಇಂಗ್ಲೀಷ್ನವರಿದ್ದಾರೆ, ಯಾವುದಾದ್ರೂ ಫಿಲಾಸಫರ್ ಇದ್ದಾರೆ, ಒಳ್ಳೆ ಕಾರ್ಯ ಮಾಡಿ ಹೋಗಿದ್ದಾರೆ ಅಂದರೆ ಅವ್ರದ್ದು ಸ್ಟ್ಯಾಂಪುಗಳನ್ನು ಏನು ಮಾಡ್ತಿರ್ತಾರೆ, ಮಾಡ್ತಾ ಇರ್ತಾರೆ. ಜೈಸೆ ರಾವಣ್, ಜೈಸೆ ರಾಣಾ ಪ್ರತಾಪ್ ಸಿಂಗ್ ಆದಿ ಕಿ ಬನಾತೇನ. ಹೇಗೆ ರಾಣಾ ಪ್ರತಾಪ್ ಸಿಂಗ್ ಇದ್ರಲ್ವ, ಅವ್ರದ್ದು ಕೂಡ ಮಾಡಿದರು ಸ್ಟ್ಯಾಂಪು. तो बाबा की सबसे सदगति दाता है, वास्तव में उनकी स्टैंप बनाना चाहिए. ಶಿವ ಬಾಬಾ ಎಲ್ಲರಿಗಿಂತಲೂ ದೊಡ್ಡವರು ಮತ್ತು ಶ್ರೇಷ್ಠಾತಿ ಶ್ರೇಷ್ಠ, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥ ತಂದೆ, ಅವ್ರದ್ದು ಕೂಡ ಸ್ಟ್ಯಾಂಪನ್ನು ನೀವು ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. बाबा की सबसे सदगति देते हैं ना. इस समय बाबा ना आया तो सदगति कैसे हो सकता है. ಈ ಸಮಯದಲ್ಲಿ ತಂದೆ ಈ ಸೃಷ್ಟಿಗೆ ಬರಲಿಲ್ಲ ಅಂದರೆ ಎಲ್ಲರಿಗೂ ಸದ್ಗತಿನ ಹೆಂಗೆ ಕೊಡಲಿಕ್ಕಾಗತ್ತೆ. ಕ್ಯೋಂಕಿ ಸಾಬ್ ರೌರವ್ ನರಕ ಮೇ ಗೋತೆ ಕಾದ ಹೇ. ಎಲ್ಲರೂ ಕೂಡ ಈ ರೌರವ್ ನರಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಮುಳುಗಿ ತೇಲ್ತಾ ಇದ್ದಾರೆ. ಸಬ್ಸೆ ಊಂಚೇತೆ ಊಂಚಾ ಹೇ ಶಿವ ಬಾಬಾ. ಎಲ್ಲರಿಗಿಂತೂ ಶ್ರೇಷ್ಠಾತಿ ಶ್ರೇಷ್ಠರು ಯಾರಾಗಿದ್ದಾರೆ, ಶಿವ ಬಾಬಾ ಆಗಿದ್ದಾರೆ. ಪತಿತ್ ಪಾವನ್ ಹೇ, ಮಂದಿರ್ ಭಿ ಶಿವ ಕೆ ಬಹುತ್ ಊಂಚೆ ಸ್ಥಾನ ಪರ್ ಬನಾತೆ ಹೇ. ಶಿವ ಬಾಬಾ ಪತಿತ ಪಾವನನೂ ಆಗಿದ್ದಾರೆ, ಮಂದಿರಗಳನ್ನು ಕೂಡ ಶಿವಂದು ತುಂಬ ಉನ್ನತವಾದಂಥ ಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ. ಕ್ಯೋಂಕಿ ಊಂಚೇತೆ ಊಂಚಾ ಏನಾ. ಶಿವ ಬಾಬಾ ಎಲ್ಲರಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರಲ್ಲ. ಬಾಬಾ ಹಿ ಆಕಾರ ಭಾರತ್ಕೋ ಸ್ವರ್ಗ ಮಾಲಿಕ್ ಬನಾತೆ ಹೇ. ಶಿವ ಬಾಬಾ ಬಂದು ಭಾರತ ದೇಶಕ್ಕೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಜಬ್ ಆತೆ ಹೇ ತಬ್ ಸದ್ಗತಿ ಕರ್ತೆ. ಶಿವ ಬಾಬಾ ಈ ಪ್ರಪಂಚಕ್ಕೆ ಬಂದಾಗ ಎಲ್ಲರಿಗೂ ಸದ್ಗತಿ ಮಾಡ್ತಾರೆ. ಉಸ್ ಬಾಬಾ ಕಿ ಬಿ ಯಾದ್ ರಹನಿ ಚಾಹಿಯೇ. ಆ ತಂದೆ ನೆನಪು ಅನ್ನೋದು ನಿಮ್ಗೆ ಇರಬೇಕು. ಸ್ಟ್ಯಾಂಪ್ ಬಿ ಶಿವ ಬಾಬಾ ಕಿ ಕೇಸೆ ಬನಾಯೆ. ಸ್ಟ್ಯಾಂಪು ಕೂಡ ಶಿವ ಬಾಬಾ ಅವ್ರದ್ದು ಹೆಂಗೆ ಮಾಡೋದು, ಭಕ್ತಿ ಮಾರ್ಗ ಮೇ ತೋ ಶಿವಲಿಂಗ್ ಬನಾತೆ ಹೇ ವಹಿ ಊಂಚೇತೆ ಊಂಚ ಆತ್ಮಟ್ಯಾರ. ಭಕ್ತಿ ಮಾರ್ಗದಲ್ಲಿ ಶಿವಲಿಂಗ ಮಾಡ್ತಾರೆ. ಶಿವ ಬಾಬಾನೇ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಆಗಿದ್ದಾರೆ. ಊಂಚೇತೆ ಊಂಚ ಮಂದಿರ್ ಬಿ ಶಿವಕಾಹಿ ಮನಾಯಿಂಗೆ. ಶ್ರೇಷ್ಠಾತಿ ಶ್ರೇಷ್ಠ ಮಂದಿರಗಳು ಕೂಡ ಶಿವಂದೇ ಮಾಡ್ತಾರೆ. ಸೋಮನಾಥ್ ಶಿವಕ ಮಂದಿರ ಏನ. ಸೋಮನಾಥ ಅನ್ನೋದು ಶಿವನ ಮಂದಿರ ಆಗಿದೆಯಲ್ವಾ. ಭಾರತವಾಸಿ ತಮೋ ಪ್ರಧಾನ ಹೋನೆ ಕೆ ಕಾರಣ यह भी नहीं जानते कि शिव कौन है. जिसकी पूजा करते उनका ऑक्यूपेशन तो जानते नहीं. ನೋಡಿ, ಭಾರತವಾಸಿಗಳು ತಮೋಪ್ರಧಾನರಾಗಿರೋ ಕಾರಣ ಯಾರ್ದು ಇಷ್ಟೊಂದು ಶಿವ ಬಾಬಾ ಏನಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ, ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಕರ್ತವ್ಯನ ತಿಳ್ಕೊಂಡೇ ಇಲ್ಲ. ರಾಣಾ ಪ್ರತಾಪ್ ಕಾನೆ ಲಡಾಯಿ ಕಿ ವಾತು ಹಿಂಸಾ ಹೋಗೈನ. ರಾಣಾ ಪ್ರತಾಪ್ ಸಿಂಗು ಹಿಂಸೆ ಮಾಡಿದ್ದಾರೆ, ಅವ್ರದ್ದು ಸ್ಟ್ಯಾಂಪ್ ಮಾಡಿದ್ದಾರೆ. ಈ ಸಮಯತ್ತು ಸಬ್ ಡೀಟೇಲ್ ಡಬಲ್ ಹಿಂಸಕ. ಈ ಟೈಮ್ನಲ್ಲಿ ಎಲ್ಲರೂ ಡಬಲ್ ಹಿಂಸಾತ್ಮಕರಾಗಿದ್ದಾರೆ. ವಿಕಾರ ಮೇ ಜಾನ, ಕಾಮ್ ಕಟಾರಿ ಚಲಾನ, ಯಾ ಬಿ ಹಿಂಸಾ ಏನ. ವಿಕಾರಗಳಲ್ಲಿ ಹೋಗೋದು, ಕಾಮ ಕಟಾರಿ ನಡೆಸೋದು, ಹೊಡೆಯೋದು ಬಡಿಯೋದು, ಇದೆಲ್ಲ ಹಿಂಸೆಗಳೇ ಆಗಿದೆಯಲ್ಲ. तो मनुष्य डबल अहिंसक या लक्ष्मी नारायण. डबल अहिंसकರು ಯಾರಾಗಿದ್ರು, ಈ ಲಕ್ಷ್ಮೀ ನಾರಾಯಣರು ಆಗಿದ್ರು. मनुष्यों को जब पूरी होती है ज्ञान तब अर्थ सहित स्टैंप निकालते. ಮನುಷ್ಯರಿಗೆ ಯಾವಾಗ ಈ ಜ್ಞಾನ ಪೂರ್ಣ ಅರ್ಥ ಸಹಿತವಾಗಿ ಅರ್ಥ ಆಗುತ್ತೆ, ಆವಾಗ ಸ್ಟ್ಯಾಂಪನ್ನು
ಮಾಡ್ತಾರೆ. ಸತ್ಯುग में स्टैंप निकलती है इन लक्ष्मी नारायण की. ಸತ್ಯುಗದಲ್ಲಿ ಸ್ಟ್ಯಾಂಪ್ ಮಾಡ್ತಾರೆ ಲಕ್ಷ್ಮೀನಾರಾಯಣರದು. शिव बाबा का ज्ञान तो वहाँ रहता नहीं है. जरूर ऊंचे ते ऊंचा लक्ष्मी नारायण की ही स्टैंप लगती होंगे. ಬಾಬಾ ಹೇಳ್ತಾರೆ ಈ ಲಕ್ಷ್ಮೀನಾರಾಯಣರದು ಶಿವಬಾಬಾರವ್ರದ್ದು ಜ್ಞಾನ ಅಲ್ಲಿ ಇರೋದಿಲ್ಲ. ಅವಶ್ಯಕವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀನಾರಾಯಣರಂದಮೇಲೆ ಅವ್ರದ್ದು ಸ್ಟ್ಯಾಂಪನ್ನು ಮಾಡಬೇಕಾಗಿದೆ. ತೋ ಊಂಚೇತೆ ಊಂಚಾ ಹೇ ತ್ರಿಮೂರ್ತಿ ಶಿವ ಬಾಬಾ. ಎಲ್ಲರಿಗಿಂತಲೂ ಗ್ರೇಟ್ ಯಾರೋ ಶಿವ ಬಾಬಾ. तो वह तो अविनाशी रहना चाहिए ना, क्योंकि भारत को अविनाशी राजगद्दी देते हैं. ಶಿವ ಬಾಬಾರವರು ಅವಿನಾಶಿ ಆಗಿದ್ದಾರೆ, ಆದ್ದರಿಂದ ಭಾರತ ದೇಶದಕ್ಕೆ ಅವಿನಾಶಿ ರಾಜ್ಯ ಸಿಂಹಾಸನವನ್ನು ಕೊಡ್ತಾರೆ. ಪರಂಪಿತ ಪರಮಾತ್ಮ ಹಿ ಭಾರತ್ ಕೋ ಸ್ವರ್ಗ ಬನಾತೆ ಹೇ. ಪರಮಾತ್ಮ ಬಂದು ಭಾರತ ದೇಶಕ್ಕೆ ಸ್ವರ್ಗವನ್ನು ಮಾಡ್ತಾರೆ. ತುಮಾರೆ ಮೇ ಭಿ ಬಹುತ್ ಹೈ ಜೋ ಭಿ मुँह भूल जाते हैं कि ಬಾಬಾ ಹಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾತೆ. ನಿಮ್ಮಲ್ಲಿ ಕೂಡ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಏನಿದೆ, ಈ ಮೇನ್ ವಿಚಾರಗಳನ್ನು ಭಾಳಷ್ಟು ಜನ ಮರ್ತೋಗ್ಬಿಡ್ತಾರೆ. ಬಾಬಾ ಹಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾತೆ ಯ ಮಾಯಾ ಬುಲಾ ದೇತಿ. ಶಿವ ಬಾಬಾ ಬಂದು ನಮಗೆ ಸ್ವರ್ಗಕ್ಕೆ ಮಾಲೀಕರನ್ನ ಮಾಡ್ತಾರೆ, ಮಾಯೆ ಬಂದು ಮರೆಸ್ಬಿಡುತ್ತೆ ಅಂತಾರೆ. ಬಾಬಾ ಕೋ ನಾ ಜಾನ್ನೆ ಕೆ ಕಾರಣ ಭಾರತವಾಸಿ ಕಿತ್ನೆ ಭೂಲೆ ಕರ್ತೆ ಆಯ್ತು. ಶಿವ ಬಾಬಾವನ್ನೇ ತಿಳ್ಕೊಂಡಿಲ್ಲ ಅಂದರೆ ಭಾರತವಾಸಿಗಳು ಎಷ್ಟೊಂದು ತಪ್ಪುಗಳು ಮಾಡ್ತಾ ಇರ್ತಾರೆ. ಶಿವ ಬಾಬಾ ಕ್ಯಾ ಕರ್ತೆ ಹೇ ಯಾ ಕಿಸ್ಕೋ ಭಿ ಪತಾ ನಹಿ. ಶಿವ ಬಾಬಾ ಅವ್ರು ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿ ಕಾ ಅರ್ಥ ನಹಿ ಸಮಜ್ತೆ ಹೇ. ಶಿವರಾತ್ರಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಅದ್ರ ಮೀನಿಂಗನ್ನು ತಿಳ್ಕೊಂಡಿಲ್ಲ. ಯಾ ನಾಲೆಡ್ಜ್ ಸಿವಾಯ್ ಬಾಬಾಕ್ಕೆ ಅವ್ರ ಕೊಯ್ ನಹಿ. ಈ ಜ್ಞಾನ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರ ಹತ್ರನೂ ಈ ಜ್ಞಾನ ಇಲ್ಲವೇ ಇಲ್ಲ. अभी तुम बच्चों को बाबा समझाते हैं, तुम औरों पर रहम करो. ಈಗ ಬಾಬಾ ನಮ್ಗೆ ಇಷ್ಟೆಲ್ಲ ವಿದ್ಯೆ ಕಲಿಸ್ಕೊಡ್ತಾ ಇದ್ದಾರೆ ಅಂದರೆ ನೀವು ಕೂಡ ಹೋಗ್ಬಿಟ್ಟು ಏನು ಮಾಡಬೇಕು, ಬೇರೆಯವ್ರ ಮೇಲೆ ದಯೆಯನ್ನು ತೋರಿಸಿ. ಅಪ್ನೆ ಉಪರ್ ಆಪೆ ಹಿ ರಹಮ್ ಕರೋ. ನಿಮ್ಮ ಮೇಲೆ ನೀವೇ ಏನು ಮಾಡಬೇಕು, ದಯೆಯನ್ನು ತೋರಿಸ್ಬೇಕು. ಟೀಚರ್ ಪಡಾತೆ ಹೇ ಯಹ ಭಿ ರಹಮ್ ಕರ್ತೆ. ಶಿಕ್ಷಕ ಓದಿಸ್ತಾ ಇದ್ದಾರೆ, ಇದು ಒಂದು ರೀತಿಯಲ್ಲಿ ದಯೆ ಅಲ್ವಾ. ಯಹ ಭಿ तो यह भी कहते हैं मैं टीचर हूँ. ಇದನ್ನು ಹೇಳ್ತಾ ಇದ್ದಾರೆ, ನಾನು ಶಿಕ್ಷಕನಾಗಿದ್ದೇನೆ. ತುಮಕೋ ಪಡಾತಾ ಬಂದ್ಬಿಟ್ಟು ನಾನು ನಿಮಗೆ ಓದಿಸ್ತೀನಿ. ವಾಸ್ತವ ಮೇ ಇನ್ಕಾ ನಾಮ್ ಪಾಠಶಾಲಾ ಭಿ ನಹಿ ಕಹೆಂಗೆ. ಹೇಳಬೇಕು ಅಂದರೆ ಇದಕ್ಕೆ ಪಾಠಶಾಲೆ ಅಂತ ಹೇಳೋದಿಲ್ಲ. ಇದು ಬಹುತ್ ಬಡಿ ಯೂನಿವರ್ಸಿಟಿ, ಇದು ತುಂಬ ದೊಡ್ಡ ವಿಶ್ವವಿದ್ಯಾಲಯ. ಬಾಕಿ ತೋ ಸಬ್ झूठे नाम है और कोई सारी यूनिवर्स के लिए नॉलेज तो नहीं देते हैं. ಬಾಬಾ ಹೇಳ್ತಿದ್ದಾರೆ, ಇಡೀ ಪ್ರಪಂಚಕ್ಕೆ ವಿದ್ಯೆ ಕೊಡುವಂಥದ್ದು ಬೇರೆ ಯಾವುದು ಇಲ್ಲ. ಯೂನಿವರ್ಸಿಟಿ ಹೈ ಹಿ ಏಕ್ ಬಾಪ್ ಕಿ ಜೋ ಸಾರೆ ವಿಶ್ವಕ್ಕೆ ಸದ್ಗತಿ ಕರ್ತ. ಇಡೀ ಜಗತ್ತಿಗೆ ಸದ್ಗತಿ ಕೊಡ್ತಕ್ಕಂಥ ಯೂನಿವರ್ಸಿಟಿ ಇದು ಒಂದೇ ಆಗಿದೆ. वास्तव में यूनिवर्सिटी तो एक ही है. इन द्वारा सब मुक्ति जीवन मुक्ति में जाते अर्थात शांति और सुख के प्राप्त करते हैं. ಒರಿಜಿನಲ್ ಇದೊಂದೇ ಯೂನಿವರ್ಸಿಟಿ ಆಗಿದೆ. ಬಾಬಾ ಹೇಳ್ತಿದ್ದಾರೆ, ಇದ್ರ ಮುಖಾಂತರನೇ ಎಲ್ಲ ಮನುಷ್ಯ ಆತ್ಮರು ಮುಕ್ತಿ ಜೀವನ್ ಮುಕ್ತಿನಲ್ಲಿ ಹೋಗ್ತಾರೆ, ಅರ್ಥಾತ್ ಶಾಂತಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಯೂನಿವರ್ಸ್ ತೋ ಹುವಾನ, ಇದು ವಿಶ್ವವಿದ್ಯಾಲಯ ಆಗಿದೆಯಲ್ಲ ವಿಶ್ವಕ್ಕೆ. ಇಸ್ಲಿಯೇ ಬಾಬಾ कहते ಡರೋನ್ ಮತ್ ಯಾ ತೋ ಸಮझाने की बात. ಇದನ್ನಲ್ಲಿ ಹೆದರ್ಕೋಬೇಡಿ. ಹೆಂಗೆ ನಾವು ವಿಶ್ವವಿದ್ಯಾಲಯದ ಬಗ್ಗೆ ಹೆಂಗೆ ಹೇಳೋದಪ್ಪ ಅಂತ ಹೆದರ್ಕೋಬೇಡಿ. ನೀವು ಧೈರ್ಯವಾಗಿ ತಿಳಿಸ್ತಾ ಹೋಗಿ. ऐसे भी होता है ಎಮರ್ಜೆನ್ಸಿ ಮೇ ಟೈಮ್ ಮೇ ಕೋಯಿ ಭಿ ಕಿಸ್ಕೋ ಸುನ್ತೆ ಹಿ ನಹಿ. ಎಮರ್ಜೆನ್ಸಿ ಬಂದಾಗ ಯಾರ ಮಾತು ಯಾರು ಕೇಳ್ದಿರ ಆಗ್ಬಿಡ್ತಾರೆ. ಪ್ರಜಾ ಕಾ ಭಿ ಪ್ರಜಾ ಪರ್ ರಾಜ್ ಚಲ್ತಾ ಹೈ. ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ, ಪ್ರಜಾ ಸರ್ಕಾರ ನಡೀತಾ ಇದೆ. ಅವ್ರ ಕಿಸಿ ಧರ್ಮ ಮೇ ಶುರು ಸೆ ರಾಜ ಈ ನಹಿ ಚಲ್ತೆ. ಬೇರೆ ಬೇರೆ ಧರ್ಮಗಳವ್ರದ್ದು ಶುರುವಿನಿಂದ ರಾಜ್ಯಗಳು ನಡೆಯೋದಿಲ್ಲ ಅಂತಾರೆ. ಧರ್ಮ ಸ್ಥಾಪನ ಕರ್ತೆ ಆತೆ. ಅವರೆಲ್ಲ ಬರೋದು ಅವ್ರವ್ರ ಧರ್ಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ. ಫಿರ್ ಜಬ್ ಲಾಖೋಂ ಕಿ ಅಂದಾಜ್ ಮೇ ಹೋ ಜಾತೆ ತಬ್ ರಾಜ ಹಿ ಕರ್ ಸಕೆ. ಲಕ್ಷಾಂತರ ಜನರು ಸೇರ್ಕೊಂಡು ಬಿಟ್ಟಾಗ ರಾಜ್ಯ ಅಂತಕ್ಕಂಥದ್ದು ನಡೆಯುತ್ತೆ. ಯಹಾ ತೋ ಬಾಬಾ ರಾಜ ಹಿ ಸ್ಥಾಪನಾ ಕರ್ ರಹೆ ಯೂನಿವರ್ಸ್ಗೆ. ಇಲ್ಲಿ ತಂದೆ ಬಂದ್ಬಿಟ್ಟು ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಇಡೀ ವಿಶ್ವಕ್ಕೋಸ್ಕರ. ತೋ ಯಹ ಭಿ ಸಮझाने की बातें हैं. ಇದೆಲ್ಲನೂ ತಿಳ್ಕೊಳ್ತಕ್ಕಂಥ ವಿಚಾರ. ದೈವಿ ರಾಜಧಾನಿ ಇಸ್ ಪುರುಷೋತ್ತಮ ಸಂಗಮ ಪರ್ ಸ್ಥಾಪನಾ ಕರ್ರೆ. ದೈವಿ ರಾಜಧಾನಿಯನ್ನು
ಪುರುಷೋತ್ತಮ ಸಂಗಮದಲ್ಲಿ ಶಿವಬಾಬಾ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಬಾನೇ ಸಮझाया है कृष्ण लक्ष्मी नारायण राम आदि का काले चित्र भी तुम हाथ में उठाओ फिर समझाओ कृष्ण को श्याम सुंदर क्यों कहते. ನೀವು ಕೂಡ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಲಕ್ಷ್ಮೀನಾರಾಯಣರ ಚಿತ್ರ, ರಾಮನ ಚಿತ್ರ, ದೇವಾನ್ ದೇವತೆಗಳ ಚಿತ್ರ ಎತ್ಕೊಂಡು ಹೋಗ್ಬಿಟ್ಟು ಇದ್ರ ಬಗ್ಗೆ ಶ್ಯಾಮ್ ಸುಂದರ ಅಂತ ಹೆಸರು ಯಾಕೆ ಬಂದಿದೆ ಅಂತ ಎಲ್ರಿಗೂ ತಿಳಿಸಿ ಹೇಳಿ ಅಂತಿದ್ದೆ. ಸೊ ಸುಂದರತಾ ಫಿರ್ ಶ್ಯಾಮ್ ಕೇಸೆ ಬಂತೆ. ಸುಂದರವಾಗಿದ್ದಂಥ ಆತ್ಮ ಕಪ್ಪಗೆ ಹೆಂಗಾಯಿತು? ಭಾರತೀಯ ವೆಂತ ಅಬ್ ಹೆಲ್ಲೆ. ಭಾರತ ದೇಶನೇ ಸ್ವರ್ಗವಾಗಿತ್ತು, ಈಗ ಇದೇ ನರಕ ಆಗಿದೆ. ಹೆಲ್ ಅರ್ಥಾತ್ ಕಾಲ, ಹೆವೆನ್ ಅರ್ಥಾತ್ ಗೋರ. ಹೆಲ್ ಅಂದರೆ ನರಕ ಕಪ್ಪಗಾಗಿರೋದು, ಹೆವೆನ್ ಅಂದರೆ ಸ್ವರ್ಗ ಬೆಳ್ಳಗಿರೋದು. ರಾಮ್ ರಾಜ್ಕೋ ದಿನ್, ರಾವಣ ರಾಜ್ಕೋ ರಾತ್ ಕಹಾ ಜಾತ. ರಾಮ ರಾಜ್ಯಕ್ಕೆ ದಿನ ಅಂತಾರೆ, ರಾವಣ ರಾಜ್ಯಕ್ಕೆ ರಾತ್ರಿ ಅಂತಾರೆ. ತೋ ತುಮ್ ಸಮझा सकते हो ದೇವತಾओं के काले क्यों बनाए. ನೀವು ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು ದೇವಾನ್ ದೇವತೆಗಳಿಗೆ ಕಪ್ಪಗೆ ಯಾಕೆ ಮಾಡಿದ್ದಾರೆ. ಬಾಬಾ ಬೈಟ್ ಸಮझाते हैं तुम तो हो अभी पुरुषोत्तम संगम पर. ತಂದೆ ಕೂತ್ಕೊಂಡು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಈಗ ನೀವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ. ವಾಹ್ ನಹಿ ಹೇ ತುಮ್ ಯಹಾ ಬೈಟೆ ಹೋನ. ನೀವು ಅಲ್ಲಿಲ್ಲ, ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ. यहाँ तो तुम हो संगम पर पुरुषोत्तम बनने का पुरुषार्थ कर रहे हो. ಈಗ ನೀವು ಪುರುಷೋತ್ತಮರಾಗಿದ್ದೀರಿ, ಪುರುಷಾರ್ಥ ಮಾಡ್ತಾ ಇದ್ದೀರಿ. ಪುರುಷೋತ್ತಮರಾಗಲಿಕ್ಕೋಸ್ಕರ ವಿಕಾರಿ ಪತಿತ್ ಮನುಷ್ಯನ್ಸೆ ತುಮಾರ ಕೋಯಿ ಕನೆಕ್ಷನ್ ನಹಿ. ಕೆಟ್ಟ ಜನಗಳ ಜೊತೆಯಲ್ಲಿ, ವಿಕಾರಿ ಜನಗಳ ಜೊತೆಯಲ್ಲಿ ನಿಮ್ಗೆ ಯಾವ ಕನೆಕ್ಷನ್ ಇಲ್ಲ. ಅಭಿ ಕರ್ಮಾತೀತ ಅವಸ್ಥಾ ಹುಯಿ नहीं, इसलिए कर्म संबंधों से दिल लगा जाता है. ಇನ್ನೂ ಕರ್ಮಾತೀತ ಸ್ಥಿತಿ ಬರದೇ ಇರೋದ್ರಿಂದ ಕರ್ಮ ಸಂಬಂಧಿಗಳ ಜೊತೆಯಲ್ಲಿ ಏನಾಗೋಗ್ಬಿಡುತ್ತೆ, ಮನಸ್ಸಾಗೋಗ್ಬಿಡುತ್ತೆ. ಕರ್ಮಾತೀತ ಬನ್ನ ಇಸ್ಕೆ ಲಿಯೇ ಚಾಹಿಯೇ ಯಾದ್ ಕಿ ಯಾತ್ರೆ. ಬಾಬಾ ಹೇಳ್ತಿದ್ದಾರೆ, ಕರ್ಮಾತೀತರಾಗಬೇಕು ಅಂತಂದರೆ ಅದಕ್ಕೋಸ್ಕರ ನೆನಪಿನ ಯಾತ್ರೆ ಬೇಕು ಅಂತ. बाबा समझाते तुम आत्मा हो, तुम्हारा परम पिता परमात्मा बाप के साथ कितना लव होना चाहिए. ನೀವೊಂದು ಆತ್ಮ ಆಗಿದ್ದೀರಿ, ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕಾಗಿದೆ. ಅಹೋ ಬಾಬಾ ಹಮ್ಕೋ ಪಡಾತೆ ಹೇ ವ ಉಮ್ಮಂಗ್ ಕೋಯಿ ಮೇ ರಹತಾ ನಹಿ. ಸ್ವಯಂ ತಂದೆ ಬಂದು ಇಷ್ಟು ಚೆನ್ನಾಗಿ ಓದಿಸ್ತಾ ಇದ್ದಾರೆ ಅಂದರೆ ಆ ಉಮ್ಮಂಗ ಯಾರ ಹತ್ರನೂ ಇಲ್ಲ ಅಂತಿದ್ದಾರೆ. ಮಾಯಾ ಗಡಿ ಗಡಿ ದೇಹಾಭಿಮಾನ ಮೇಲೆ ಲಾದೇತಿ. ಮಾಯೆ ಅನ್ನೋದು ಕ್ಷಣ ಕ್ಷಣಕ್ಕೂ ದೇಹಾಭಿಮಾನದಲ್ಲಿ ತಳ್ತಾ ಇರುತ್ತೆ. ಜಬ್ಕಿ ಸಮಸ್ತೆ ಹೇ ಶಿವ ಬಾಬಾ ಹಮ್ ಆತ್ಮ ಉನ್ಸೆ ಬಾತ್ ಕರ್ ರಹೆ ತೋ ಕೋಶಿಶ್ ಖುಷಿ ರಹನಿ ಚಾಹಿಯೆ. ಈಗ ಸ್ವಯಂ ತಂದೆ ನಮ್ಮ ಆತ್ಮಗಳ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂದರೆ ಆ ಒಂದು ಆಕರ್ಷಣೆ, ಆ ಒಂದು ಖುಷಿ ಇರಬೇಕು. ಜಿಸ್ ಸುಯಿ ಪರ್ ಜರಾ ಭಿ ಜಂಕ್ ನಹಿ ಚಡಿ ಹೇ ಹೋಗಿ ವ ಚುಂಬಕ್ಕೆ ಆಗೆ ತುಮ್ ರखेंगे तो ಫಟ್ ಸೆ ಚಟಕ್ ಜಾಯೇಗಿ. ಬಾಬಾ ಹೇಳ್ತಿದ್ದಾರೆ, ಯಾವೊಂದು ಸೂಜಿಗೆ ಜಾಸ್ತಿ ರಸ್ಟ್ ಹಿಡ್ದಿಲ್ಲ ಅದನ್ನು ನೀವು ಇಟ್ಟರೆ ಅದು ಬೇಗ ಹೋಗಿ ಏನಾಗುತ್ತೆ, ಆಯಸ್ಕಾಂತಕ್ಕೆ ಮೆತ್ಕೊಳ್ಳುತ್ತೆ. ಥೋಡಾ ಭಿ ಕಟ್ಟು ಹೋಗಿ ತೋ ಚಟ್ಕೆಂಗೆ, ಸ್ವಲ್ಪ ತುಕ್ಕು ಸೇರ್ಕೊಂಡಿದ್ರು ಅದು ಅಂಟ್ಕೊಳ್ಳೋದಿಲ್ಲ ಅಂತ. ಕೋಶಿಶ್ ನೈ ಹೋಂಗೆ, ಆಕರ್ಷಣೆ ಆಗಲ್ಲ. ಯಹಾ ಸೆ ನಹಿ ಹೋಗಾ, ಜಹಾ ಸೆ ನೈ ಹೋಗಾ ಉಸ್ ತರಫ್ ಚುಂಬಕ್ ಕಿಂಚೆಂಗೆ. ಸ್ವಲ್ಪನೂ ಇಲ್ಲ ಅಂದರೆ ಚುಂಬಕ ಅನ್ನೋದು ಅಂದರೆ ಮ್ಯಾಗ್ನೆಟ್ ಎಳೆಯುತ್ತೆ. ಬಚ್ಚೊಮ್ಮೆ ಕಶಿಶ್ ತಬ್ ಹೋಗಿ ಜಬ್ ಯಾದ್ ಕಿ ಯಾತ್ರಾ ಪರ್ ಹೋಂಗೆ. ಮಕ್ಕಳಲ್ಲಿ ಕೂಡ ಯಾವಾಗ ನೆನಪು ಚೆನ್ನಾಗಿ ಮಾಡ್ತೀರಿ ಆವಾಗ ಬಾಬಾ ಅವ್ರಿಗೆ ಅಟ್ರಾಕ್ಷನ್ ನೀವು ಚೆನ್ನಾಗಿ ಆಗ್ತೀರಾ. ಕಟ್ಟು ಹೋಗಿ ಕಿಂಚ್ ನೈ ಸಕಿ, ತುಕ್ಕಿದ್ರೆ ಸೆಳೆಯಕ್ಕಿಲ್ಲ ಅಂತ. ಹರ್ ಏಕ್ ಸಮझ सकते हैं हमारा ವಿ ಬಿಲ್ಕುಲ್ ಪವಿತ್ರ ಹೋ ಜಾಯಂಗೆ. ಪ್ರತಿಯೊಬ್ಬರು ತಿಳ್ಕೊಬೋದು ನಮ್ಮದು ಸೂಜಿ ಅನ್ನೋದು ಬಿಲ್ಕುಲ್ ಪವಿತ್ರ ಆಗುತ್ತೆ. ತೋ ಕಶಿಶ್ ಬಿ ಹೋಂಗೆ. ಚೆನ್ನಾಗಿ ಪವಿತ್ರ ಆಗಿಬಿಟ್ರೆ ಆತ್ಮ ಆಕರ್ಷಣೆಯೂ ಆಗುತ್ತೆ. ಕೋಶಿಶ್ ನೈ ಹೋತಿ ಕ್ಯೋಂಕಿ ಕಟ್ ಚಡಿ. ಇನ್ನೂ ಆ ಒಂದು ಆಕರ್ಷಣೆ ಆಗೋದಿಲ್ಲ, ಯಾಕೆ ಅಂದರೆ ತುಕ್ಕು ಸೇರ್ಕೊಂಡಿದೆ. ತುಮ್ ಬಹುತ್ ಯಾದ್ ಮೇ ರಹತೆ ಹೋ ವಿಕರ್ಮ ಭಸ್ಮ ಹೋಗಿ. ನೀವು ಹೆಚ್ಚಿಗೆ ಯೋಗ ಮಾಡ್ತಾ ಇದ್ರೆ ವಿಕರ್ಮಗಳೆಲ್ಲ ಭಸ್ಮ ಆಗೋಗುತ್ತೆ. ಅಚ್ಚಾ ಫಿರ್ ಅಗರ್ ಕೊಯ್ ಪಾಪ್ ಕರ್ತೆ ತೋ 100 ಗುಣ ದಂಡ ಹೋ ಜಾತ. ಒಳ್ಳೆಯದು. ಮತ್ತೆ ಯಾರಾದರೂ ಪಾಪ ಮಾಡಿದ್ರೆ ಏನಾಗುತ್ತೆ, 100ಕ್ಕೆ 100 ಶಿಕ್ಷೆ. ಕಟ್ಟು ಚಳಿ ಜಾತಿ ಯಾದ್ ಕರ್ನೈಸ, ತುಕ್ಕು ಸೇರ್ಕೊಂಡು ಬಿಡುತ್ತೆ. ಅವರು ನೆನಪು ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. अपने को ಆತ್ಮ ಸಮझ ಬಾಪ್ ಕೋ ಯಾದ್ ಕರೋ, ಯಾದ್ ಬೋಲ್ನೆ ಸೆ ಕಟ್ ಚಡಿ ಜಾತಿ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿ, ನಿಮ್ಮನ್ನು ದೇಹ ಅಂತ ತಿಳ್ಕೊಂಡ್ರೆ ತುಕ್ಕು ಬಿಟ್ಟೋಗಲ್ಲ. ಬಾಬಾ ನೆನಪು ಮಾಡ್ತಿರೋ ಕೂಡ ತುಕ್ಕು ಬಿಟ್ಟೋಗಲ್ಲ. ಅಥವಾ ಕೋಶಿಶ್ ಲೇತೆ ನಹಿ, ಅದು ಮ್ಯಾಗ್ನೆಟ್ ಎಳೆಯೋದಿಲ್ಲ ಅಂತೆ. ಕಟ್ ಉತ್ರಿ ಹುಯಿ ಹೋಗಿ ತೋ ಲವ್ ಹೋಗ ಖುಷಿ ಬಿ ರಹೆಂಗೆ. ಬಾಬಾ ಹೇಳ್ತಾರೆ, ತುಕ್ಕು ಸೇರಿಕೊಂಡಿದ್ರೆ ಪ್ರೀತಿನೂ ಇರುತ್ತೆ, ತುಕ್ಕು ಸೇರಿಲ್ಲ ಅಂದರೆ ಪ್ರೀತಿನೂ ಇರುತ್ತೆ, ಖುಷಿನೂ ಇರುತ್ತೆ. ಚಹರ ಖುಷ್ ನಮ ರಹೇಗ.
ಅವಾಗ ನಿಮ್ಮ ಚೆಹರೆ ಕೂಡ ಹೆಂಗಿರುತ್ತೆ, ಯಾವಾಗಲೂ ಖುಷಿಯಾಗಿರುತ್ತೆ. तुमको तो भविष्य में ऐसा बनना है, सर्विस नहीं करते तो पुरानी सुई हुई सड़ी हुई बातें करते रहते हैं. ನೀವು ಸೇವೆ ಮಾಡಲಿಲ್ಲ ಅಂದರೆ ಯಾವುದೋ ಕೊಳಕು ಮಾತುಗಳಲ್ಲಿ ಇರ್ತೀರಾ. ಬಾಬಾಸೆ ಬುದ್ಧಿಯೋಗ ತೋಡಿ ಹುಯಿ ಹೇ, ಬಾಬಾ ಅವ್ರ ಜೊತೆಯಲ್ಲಿ ಬುದ್ಧಿಯೋಗ ಕನೆಕ್ಷನ್ ಕಟ್ ಆಗಿದೆ. ಜೋ ಕುಚ್ ಚಮಕ್ತಿ ವಾ ಬಿ ತುಮ್ ಹೋ ಜಾಯ್ ಗುಮ್ ಹೋ ಜಾಯಂಗೆ, ಏನೆಲ್ಲ ಹೊಳಪಿತ್ತು ಅದು ಹೊರಟೋಗುತ್ತೆ. ಬಾಬಾ ಸೆ ಜರಾ ಬಿ ಲವ್ ನಹಿ ರಹತಾ ಹೈ. ಸೇವೆ ಮಾಡಲಿಲ್ಲ ಅಂದರೆ ಒಂಚೂರು ಬಾಬಾ ಅವ್ರ ಕಡೆ ಪ್ರೀತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲವ್ ಉನ್ಕಾ ಅವರ ಹೇಗ ಜೋ ಅಚ್ಚಿ ರೀತಿ ಬಾಬಾ ಕೋ ಯಾದ್ ಕರ್ತೆ ರಹಿ. ಪ್ರೀತಿ ಯಾರಿಗಿರುತ್ತೆ ಅಂದರೆ ಹೆಚ್ಚಿಗೆ ಬಾಬಾ ಅವ್ರು ನೆನಪು ಮಾಡ್ತಾ ಇದ್ದರೆ ಬಾಬನಿಗೆ ಪ್ರೀತಿ ಇರುತ್ತೆ. ಬಾಬಾ ಕೋ ಬಿ ಉಸ್ಮೆ ಕೋಶಿಶ್ ಹೋಗಿ ಯಾ ಬಚ್ಚಾ ಸರ್ವಿಸ್ ಬಿ ಅಚ್ಚಾ ಕರ್ತಾ ಹೇ. ಬಾಬಾ ಅವ್ರಿಗೆ ಅಟ್ರಾಕ್ಷನ್ ಆಗ್ತಾರೆ. ಅವರು ಈ ಮಗು ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ ಅಂತ ಅವ್ರು ಯೋಗ ಮೇರಾತೆ ಮತ್ತು ಯೋಗದಲ್ಲೂ ಇರ್ತಾರೆ ಅವರು. तो बाबा का प्यार उन पर रहता है, अपने ऊपर ध्यान रखते हैं. ಬಾಬಾ ಅವ್ರ ಪ್ರೀತಿ ಯಾರ ಮೇಲೆ ಇರುತ್ತೆ ಅಂದರೆ ಯಾರು ತಮ್ಮ ಮೇಲೆ ತಾವೇ ಗಮನ ಇಡ್ತಾರೆ. ಹಮ್ಸೆ ಕೊಯ್ ಪಾಪ್ ತೋ ನಹಿ ಹುಯಿ, ನಮ್ಮಿಂದ ಯಾವುದೇ ಪಾಪ ಕರ್ಮಗಳಾಗಲಿಲ್ವಾ ನೋಡ್ಕೊಳ್ಳಿ. ಅಗರ್ ಯಾದ್ ನಹಿ ಕರೆಂಗೆ ತೋ ಕಟ್ಕೆಸೆ ಉತ್ರೆ, ನೆನಪೇ ಸರಿಯಾಗಿ ಮಾಡಲಿಲ್ಲ ಅಂದರೆ ತುಕ್ಕೆ ಹೆಂಗೆ ಬಿಟ್ಟೋಗುತ್ತೆ. ಬಾಬಾ ಕೇತೆ ಹೇ ಚಾರ್ಟ್ ರಕ್ಕೋ ತೋ ಕಟ್ಟು ತರ್ ಜಾಯಗಿ. ತಂದೆ ಹೇಳ್ತಾರೆ ನೀವು ಚೆನ್ನಾಗಿ ನೆನಪು ಮಾಡ್ತಾ ಇರಿ, ತುಕ್ಕು ಬಿಟ್ಟೋಗುತ್ತೆ. ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನ ತೋ ಕಟ್ಟು ತರ್ನಿ ಚೈ. ತಮೋ ಗುಣಗಳಿಂದ ಸತೋ ಪ್ರಧಾನ ಆಗಬೇಕು ಅಂದರೆ ತುಕ್ಕೆಲ್ಲ ಬಿಟ್ಟು ಹೋಗಬೇಕು. ಉತ್ತರ್ತೆ ಬಿ ಹೇ ಫಿರ್ ಚಡ್ತೀವಿ, ಇಳಿತಾನೂ ಇರುತ್ತೆ ಮತ್ತು ಏರ್ತಾನೂ ಇರುತ್ತೆ. ಸೌಗುಣ ದಂಡ ಪಡ್ಜಾತ. ಅಂಥವ್ರಿಗೇನಾಗುತ್ತೆ, 100 ಶಿಕ್ಷೆ. ಬಾಬಾಕೋ ಯಾದ್ ನಹಿ ಕರ್ತೆ ತೋ ಕುಚ್ ನಾ ಕುಚ್ ಪಾಪ್ ಕರ್ಲೆ. ಶಿವಬಾಬು ನೆನಪೇ ಮಾಡಲಿಲ್ಲ ಅಂದರೆ ಒಂದಲ್ಲ ಒಂದು ಮಿಸ್ಟೇಕ್ಸು ಪಾಪ ಮಾಡ್ತಾ ಇರ್ತಾರೆ. ಬಾಬಾ ಕೇತೆ ಕಟ್ಟು ತನ್ನಿ ಈಗ ತುಮ್ ಮೇರೆ ಪಾಸ್ ಆ ನಹಿ ಸಕೆಂಗೆ. ತುಕ್ಕು ಬಿಟ್ಟು ಹೋಗ್ದಿರಾ ನೀವು ನನ್ನ ಬಳಿಗೆ ತಲುಪೋದಕ್ಕೆ ಸಾಧ್ಯ ಇಲ್ಲ. ನಹಿ ತೋ ಫಿರ್ ಸಜಾ ಖಾನಿ ಪಡೆಂಗೆ. ಶಿಕ್ಷೆಗಳು ಉಳ್ಕೊಂಡಿದ್ರೆ ಶಿಕ್ಷೆಗಳು ಅನುಭವಿಸ್ಬೇಕಾಗುತ್ತೆ. ಮೋಚರಾ ಬಿ ಮಿಲ್ತಾ ಯಾದ್ ಬಿ ಪದವಿ ಭ್ರಷ್ಟ ಹೋ ಜಾಯಂಗೆ. ಪೆಟ್ಟುಗಳು ತಿಂತಾರೆ, ಪದವಿನೂ ಕಳ್ಕೊತಾರೆ. ಬಾಕಿ ಬಾಬಾ ಸೇ ವರ್ಷ ಕ್ಯಾ ಮೀ, ತಂದೆಯಿಂದ ಏನು ಆಸ್ತಿ ಸಿಕ್ತು. ಐಸಾ ಕರ್ಮ ನೈ ಕರ್ನಾ ಚಹಿಯೇ ಜೋ ಅವ್ರಿಗೆ ಕಟ್ಟು ಛಡ್ ಜಾಯ್. ಈ ರೀತಿ ಕರ್ಮ ಮಾಡಕ್ಕೆ ಹೋಗಬೇಡಿ, ಇನ್ನೂ ತುಕ್ಕು ಸೇರ್ಕೊಳ್ಳೋ ಥರ. ಪೈಲೆ ತೋ ಅಪ್ನಿ ಕಟ್ಟು ತರ್ನಿ ಹೇ ಖಯಾಲ್ ರಕ್ಕೋ. ತಮ್ಮ ತುಕ್ಕನ್ನು ಇಳಿಸೋದಕ್ಕೋಸ್ಕರ ಯೋಚನೆಗಳನ್ನು ಮಾಡಿ. ಕ್ಯಾಲ್ ನಹಿ ಕರ್ತೆ ತೋ ಫಿರ್ ಬಾಬಾ ಸಮझेंगे इनका तकदीर में नहीं. ಯೋಚನೆ ಮಾಡಲಿಲ್ಲ ಅಂದರೆ ಬಾಬಾ ತಿಳ್ಕೊತಾರೆ ಇವರು ಅದೃಷ್ಟದಲ್ಲಿ ಇಲ್ಲ. ಕ್ವಾಲಿಫಿಕೇಷನ್ चाहिए. ಬಾಬಾ ಹೇಳ್ತಾರೆ ಒಳ್ಳೆ ನಡವಳಿಕೆ ಬೇಕು ಅಂತ. ಅಚ್ಚಾ ಕ್ಯಾರೆಕ್ಟರ್ಸ್ चाहिए. ಒಳ್ಳೆ ನಡವಳಿಕೆ ಅನ್ನೋದು ಇಟ್ಕೊಳ್ಳಿ. ಲಕ್ಷ್ಮೀನಾರಾಯಣಕ್ಕೆ ಕ್ಯಾರೆಕ್ಟರ್ದು ಗಾಯ ಜಾತೆ ना. ಲಕ್ಷ್ಮೀನಾರಾಯಣರ ಕ್ಯಾರೆಕ್ಟರ್ ತುಂಬ ಗಾಯನ ಇದೆ. इस समय के मनुष्यों के आगे अपना कैरेक्टर्स वर्णन करें. ಈ ಸಮಯದ ಜನರು ಆ ಸಮಯದಲ್ಲಿದ್ದಂಥವ್ರಿಗೆ ಏನು ಮಾಡ್ತಾರೆ, ಕ್ಯಾರೆಕ್ಟರ್ಸ್ ಬಗ್ಗೆ ವರ್ಣನೆ ಮಾಡ್ತಾರೆ. ಶಿವಬಾಬಾಕೋ ಜಾನ್ತೆ ನಹಿ. ಶಿವಬಾಬಾ ಅವ್ರ ಬಗ್ಗೆ ಯಾರು ತಿಳ್ಕೊಂಡೇ ಇಲ್ಲ. ಸದ್ಗತಿ ಕರ್ನೆ ವಾಲಾ ತೋ ವಹಿ ಹೇ ಸನ್ಯಾಸಿಯೋಂ ಕೆ ಪಾಸ್ ಜಾತೆ. ಸದ್ಗತಿ ಮಾಡ್ತಕ್ಕಂಥವ್ರು ಅವರೇ ಆಗಿದ್ದಾರೆ. ಸನ್ಯಾಸಿಗಳ ಬಳಿ ಹೋಗ್ತಾರೆ. ಪರಂತು ಸರ್ವಕಿ ಸದ್ಗತಿದಾತ ಏಕ್ ಬಾಬಾ. ಎಲ್ಲರಿಗೂ ಸದ್ಗತಿ ಕೊಡುವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ಬಾಬಾ ಈಶ್ವರ್ಕಿ ಸ್ಥಾಪನಾ ಕರ್ತೆ ಫಿರ್ ತೋ ನೀಚೆ ಉತ್ತರ್ನಾ ಹೇ. ಶಿವಬಾಬಾನೇ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ, ಆಮೇಲೆ ಕೆಳಗಡೆ ಇಳಿಲೇಬೇಕು. ಬಾಬಾಕ್ಕೆ ಸಿವಾಯ್ ಕೋಯಿ ಪಾವನ್ ಬನಾನ ಸಕಿ. ಶಿವಬಾಬಾ ಬಿಟ್ಟು ಬೇರೆ ಯಾರು ಪಾವನರಾಗಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಖಡ್ಡೆಗೆ ಅಂದರ್ ಜಾಕರ್ ಬೈಟ್ತೆ. ಜನರು ಹೋಗ್ಬಿಟ್ಟು ಏನು ಮಾಡ್ತಾರೆ, ಹಳ್ಳದಲ್ಲಿ ಕೂತ್ಕೊತಾರೆ. ಅಂದರೆ ಗವಿಗಳಲ್ಲಿ ಉಸ್ಮೆ ಬಿ ಗಂಗಾ ಮೇ ಜಾಕರ್ ಬೈಟ್ ತೋ ಸಾಫ್ ಹೋ ಜಾಯೆ. ಬಾಬಾ ಹೇಳ್ತಿದ್ದಾರೆ ಒಳಗಡೆ ಹೋಗಿ ಕೂತ್ಕೊಳ್ಳೋಕ್ಕಿನ್ನ ಗವಿಗಳಲ್ಲಿ ನದಿನಲ್ಲಾದರೂ ಕೂತ್ಕೊಂಡ್ರೆ ಶರೀರ ಆದರೂ ಶುದ್ಧಿ ಆಗುತ್ತೆ. ಕ್ಯೋಂಕಿ ಪತಿತ ಪಾವನಿ ಗಂಗಾ ಕೇತೇನ. ಪತಿತ ಪಾವನಿ ಅಂತ ಗಂಗೆ ಅಂತ ಹೇಳ್ತಾರಲ್ಲ, ಶರೀರದ ಕಲ್ಮಶ ಆದರೂ ಹೋಗುತ್ತೆ ಅಲ್ಲಿ. ಮನುಷ್ಯ ಶಾಂತಿ ಚಾತೆ ವ ಜಬ್ ಗರ್ ಜಾಯಂಗೆ ತೋ ಪಾರ್ಟ್ ಪೂರ ಹೋಗ. ಮನುಷ್ಯರು ಶಾಂತಿಯನ್ನು ಬಯಸ್ತಾರೆ. ಯಾವಾಗ ಮನೆಗೆ ಹೋಗ್ತಾರೆ ಆವಾಗ ಪಾತ್ರ ಮುಗಿಯುತ್ತೆ. ಹಮ್ ಆತ್ಮಾಂಕ ಗರ್ ಹಿ ನಿರ್ವಾಣಧಾಮ. ನಮ್ಮ ಮನೆ ಇರೋದು ನಿರ್ವಾಣಧಾಮ. ವಹ ಶಾಂತಿ ಕಹಾಸೆ ಆಯಿ. ಅಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ. ತಪಸ್ಯ ಕರ್ತೆ ಹೇ ತೋ ಕರ್ಮ ಕರ್ತೆ ನಾ. ತಪಸ್ಯ ಮಾಡ್ತಾರೆ, ಅದು ಒಂದು ಕರ್ಮ ಆಯ್ತಲ್ಲ. ಕರ್ಕೆ ಶಾಂತಿ ಮೇ ಬೈಟ್ ಜಾಯ್. ಎಷ್ಟೋ ಜನ ಸಾಧುಗಳು ಗವಿಗಳಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಕೊಂಡು ಇದ್ದೋಗ್ಬಿಡ್ತಾರೆ. ಸಬ್ ಹೇ ಭಕ್ತಿ ಮಾರ್ಗ. ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ.
ಪುರುಷೋತ್ತಮ ಸಂಗಮ ಏಕಿ ಹೇ ಜಬ್ಕಿ ಬಾಪ್ ಆತೆ. ಇದೊಂದೇ ಟೈಮು ಸಂಗಮ. ಈಗ ಈ ಟೈಮ್ನಲ್ಲಿ ತಂದೆ ಬರ್ತಾರೆ. ಆತ್ಮ ಸ್ವಚ್ಛ ಬಂದು ಮುಕ್ತಿ ಜೀವನ್ ಮುಕ್ತಿ में चली जाती. आत्म क्लीन आगे मुक्ति जीवन मुक्ति ನಲ್ಲಿ ಹೊರಟೋಗುತ್ತೆ. जो मेहनत करेंगे वह राज्य करेंगे, बाकी जो मेहनत नहीं करेंगे वह सजाए खाएंगे. ನೋಡಿ, ಯಾರು ಕಷ್ಟಪಡ್ತಾರೆ, ಯಜ್ಞ ಸೇವೆ ಮಾಡ್ತಾರೆ, ಅವ್ರಿಗೆ ಒಳ್ಳೆ ಪದವಿ ಸಿಗುತ್ತೆ. ಕಷ್ಟಪಡದೇ ಇರೋರು ಶಿಕ್ಷೆ ಅನುಭವಿಸ್ತಾರೆ. ಶುರು ಮೇ ಸಾಕ್ಷಾತ್ಕಾರ ಕರಾಯತ ಸಜಾವುಂಕ. ಬಿಗಿನಿಂಗ್ನಲ್ಲಿ ಬಾಬಾ ಅವರೆಲ್ಲ ತೋರಿಸಿದ್ರಂತೆ ಯಾವ ಥರ ಶಿಕ್ಷೆಗಳಾಗ್ತವೆ. ಫಿರ್ ಪಿಚಾಡಿ ಮೇ ತೋ ಸಾಕ್ಷಾತ್ಕಾರ ಹೋಗ ದೇಖೆಂಗೆ ಹಮ್ ಶ್ರೀಮತ್ ಪರ್ ನಾ ಚಲೆ ತಬ್ ಯಾ ಹಲ್ವಾ. ಕೊನೆಗೆಲ್ಲ ಸಾಕ್ಷಾತ್ಕಾರಗಳಾಗುತ್ತೆ. ನೋಡ್ತಾರೆ, ನಾವು ಶ್ರೀಮತದಂತೆ ನಡೀಲಿಲ್ಲ, ಅದರಿಂದ ಈ ಸ್ಥಿತಿ ಆಯಿತು. ಬಚ್ಚೋಂಕು ಕಲ್ಯಾಣಕಾರಿ ಬನ್ನ ಬಾಪ್ ಅವ್ರ ರಚನಾಕ ಪರಿಚಯ ದೇತೆ ಹೇ. ಮಕ್ಕಳು ತಂದೆಯ ಕಲ್ಯಾಣಕಾರಿಗಳಾಗಬೇಕು, ತಂದೆ ರಚನೆಯ ಪರಿಚಯವನ್ನು ಕೊಡ್ತಾರೆ. ಜೈಸೆ ಸುಯಿ ಕಿ ಮಿಟ್ಟಿ ಕಾ ತೇಲ್ ಮೇ ಡಾಲ್ನೆ ಸೆ ಕಟ್ಟು ಉತ್ತರ ಜಾತಿ ಹೇ. ಹೇಗೆ ಸೂಜಿಯನ್ನು ಸೀಮೆ ಎಣ್ಣೆಯಲ್ಲಿ ಹಾಕಿದಾಗ ಅದರಲ್ಲಿರೋವಂಥ ರಸ್ಟೆಲ್ಲ ಬಿಟ್ಟೋಗುತ್ತೆ, ವೈಸೆ ಬಾಬಾ ಕಿ ಯಾದ್ ಮೇ ರಾನೆ ಸೆ ಭಿ ಕಟ್ಟು ತರ್ತೆ ಹೇ. ಬಾಬಾ ಅವ್ರ ನೆನಪಲ್ಲಿದ್ದಾಗ್ಲೂ ತುಕ್ಕೋ ಬಿಟ್ಟೋಗುತ್ತೆ. ನಹಿ ತೋ ಕಶಿಷ್ಯ ಬಾಪ್ ಕಾ ಲವ್ ನಹಿ ರಹತಾ ಹೇ. ಇಲ್ಲಾಂದರೆ ಆ ಒಂದು ಆಕರ್ಷಣೆ, ಆ ಒಂದು ಪ್ರೀತಿ ಅನ್ನೋದೇ ಇರಲ್ಲ. ಲವ್ ಸಾರ ಚಲಾ ಜಾತಾ ಹೇ ಮಿತ್ರ ಸಂಬಂಧಿ ಆದಿಮೆ. ಪ್ರೀತಿ ಎಲ್ಲ ಹೋಗುತ್ತೆ ಮಿತ್ರ ಸಂಬಂಧಿಗಳಲ್ಲಿ. ಮಿತ್ರ ಸಂಬಂಧಿಯೋಂಕೆ ಪಾಸ್ ಜಾಕರ್ रहते हैं कहाँ या जंक खाया हुआ रंग संग और कहाँ का संग. ಬಾಬಾ ಹೇಳ್ತಿದ್ದಾರೆ, ತುಕ್ಕು ಎಲ್ಲಿದೆ ಅನ್ನೋದನ್ನು ನೋಡ್ತಾರೆ. ಯಾವ ಸಂಘದಲ್ಲಿದ್ದಾರೆ. ಜಂಕ್ ಕಾಯಿ ಹುಯಿ ಚೀಸ್ಕೋ ಸಂಘ ಮೇ ಉನ್ಕೋ ಕಟ್ಟು ಚಳಿ ಜಾಯಂಗೆ. ಬಾಬಾ ಹೇಳ್ತಾರೆ, ತುಕ್ಕು ಸೇರ್ಕೊಂಡಿರೋವಂಥ ಒಂದು ವಸ್ತುವಿನಲ್ಲಿ ಏನಾಗುತ್ತೆ, ಎಲ್ಲ ಇದಾಗುತ್ತೆ. ಕಟ್ಟು ತರನೆ ಕೇಳಿಯೇ ಹಿ ಬಾಬಾ. ಎಲ್ಲರ ತುಕ್ಕನ್ನು ಇಳಿಸ್ಲಿಕ್ಕೆ ಶಿವಬಾಬಾ ಅವರು ಬಂದಿದ್ದಾರೆ. तो याद से ही पावन बनेंगे. आधा कल्प से बड़ी जोर से कट छिड़ी. ಅರ್ಧ ಕಲ್ಪದಿಂದ ಭಾಳ ಜೋರಾಗಿ ತುಕ್ಕು ಸೇರಿದೆ. ಅಬ್ ಬಾಬಾ ಚುಂಬಕ್ ಕೇತೆ ಹೇ ಮುಜೆ ಯಾದ್ ಕರೋ. ಈಗ ತಂದೆ ಬಂದು ನೀವು ನನ್ನನ್ನೇ ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿ ಕಾ ಯೋಗ ಜಿತನಾ ಮೇರೆ ಸಾಥ್ ಹೋಗ ಉತನಾ ಕಟ್ಟು ಉತ್ತರ್ ಜಾಯಂಗೆ. ಬುದ್ಧಿಯೋಗ ಎಷ್ಟು ನೀವು ನನ್ನ ಜೊತೆಯಲ್ಲಿ ಇಡ್ತೀರೋ ಅಷ್ಟು ನಿಮ್ಮ ತುಕ್ಕೆಲ್ಲ ಬಿಟ್ಟೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. नई दुनिया तो बनना ही है. सतयुग में पहले बहुत छोटा सा झाड़ होता है, देवी देवताओं का फिर वृद्धि को पाते. ಮೊದಲು ಸತ್ಯುಗದಲ್ಲಿ ಏನಾಯಿತು, ಚಿಕ್ಕದು ವೃಕ್ಷ ಆಯಿತು, ಆಮೇಲೆ ನಿಧಾನಕ್ಕೆ ವೃದ್ಧಿ ಆಯಿತು ಅಂತೆ. यहाँ से तुम्हारे पास आकर पुरुषार्थ करते रहते. ಇಲ್ಲಿಂದ ಬಂದು ನಿಮ್ಮ ಹತ್ರ ತುಂಬ ಜನ ಪುರುಷಾರ್ಥ ಮಾಡ್ತಾರೆ. ऊपर से कोई नहीं आती. ಮೇಲಿಂದ ಯಾರು ಕೆಳಗಡೆಗೆ ಬರಲ್ಲ. जैसे और धर्म वालों के ऊपर भी से आते हैं. ಹೀಗೆ ಬೇರೆ ಧರ್ಮದವ್ರು ಮೇಲಿಂದ ಬರ್ತಾರೆ. यहाँ तुम्हारा ರಾಜಧಾನಿ ತಯಾರಿ हो रही. ಇಲ್ಲಿ ನಿಮ್ಮದು ರಾಜಧಾನಿ ತಯಾರಿ ಆಗ್ತಾ ಇದೆ. ಸಾರಾ ಮದರ್ ಪಡಾಯಿತು. ಎಲ್ಲ ಡಿಪೆಂಡ್ ಇರೋದು ಯಾವುದ್ರ ಮೇಲೆ, ಓದಬೇಕು ಅಂತಾರೆ, ಓದೋದ್ರ ಮೇಲೆ. तो बाबा के श्रीमत पर चल बुद्धियोग बाहर जाता रहता है तो भी कट लग जाती. ನೀವು ಬುದ್ಧಿಯೋಗ ಹೊರಗಡೆ ಹೋದರೆ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಆದ್ದರಿಂದ ನೀವು ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ಯೋಗ ಮಾಡಿ. यहाँ आते हो सब हिसाब किताब चुप कर जीते जी सब कुछ ಖತಮ್ ಕರ್ಕೆ ಜಾತೆ ಹೇ. ಇಲ್ಲಿಗೆ ಬಂದಾಗ ಮಧುಬನಕ್ಕೆ ಎಲ್ಲವನ್ನೂ ಕೂಡ ನೀವೆಲ್ಲ ಏನೇ ಸಮಾಪ್ತಿ ಮಾಡಿಕೊಂಡು ಹೋಗ್ತೀರಾ. ಸನ್ಯಾಸಿ भी ಸನ್ಯಾಸ करते हैं तो भी कितना समय तक अब याद आता रहता है. ಸಾಧು ಸಂತರು ಕೂಡ ತಪಸ್ಸು ಮಾಡ್ತಾರೆ. ಎಷ್ಟು ಸಮಯ ನೆನಪಿರುತ್ತೆ. तुम बच्चे जानते हो अभी हमको सत्य का संग मिल रहा है. ಈಗ ನಮಗೆ ಸತ್ಸಂಗ ಸಿಕ್ಕಿದೆ. ಹಮ್ ಅಪ್ನೆ ಬಾಪ್ ಕಿ ಯಾದ್ ಮೇರ್ ರಹತೆ. ನಾವು ಕೂಡ ನಮ್ಮ ತಂದೆ ನೆನಪಿನಲ್ಲಿ ಇರ್ತೀವಿ. ಮಿತ್ರ ಸಂಬಂಧಿ ಆದಿ ತೋ ಜಾನ್ತೆ ಏನ. ಮಿತ್ರ ಸಂಬಂಧಿ ಆದಿ ಅವ್ರನ್ನೆಲ್ಲ ತಿಳ್ಕೊಂಡಿದ್ದೀರಲ್ಲ. ಗೃಹಸ್ಥ ಮೇರ್ ರಹತೆ ಕರ್ಮ ಕರ್ತೆ ಬಾಬಾಕೋ ಯಾದ್ ಕರ್ತೆ. ಗೃಹಸ್ಥದಲ್ಲಿರ್ತಾ ಕೆಲಸ ಕಾರ್ಯಗಳು ಮಾಡ್ತಾ ತಂದೆ ನೆನಪಿನಲ್ಲಿರಿ. ಪವಿತ್ರ ಬನ್ನ ಹೇ ಅವರೋಂಕೋ ಭಿ ಸಿಖಾನ. ಪವಿತ್ರ ಆತ್ಮಗಳು ಆಗಬೇಕು, ಬೇರೆಯವ್ರಿಗೂ ಕಲಿಸ್ಬೇಕು. ಫಿರ್ ತಕ್ದೀರ್ ಮೇ ಹೋಗಾ ತೋ ಚಲ್ ಪಡೆಂಗೆ. ಬ್ರಾಹ್ಮಣ ಕುಲ್ ಕಾ ನಹಿ ಹೋಗಾ ತೋ ದೇವತಾ ಕುಲ್ ಮೇ ಕೇಸೆ ಆएंगे. ಯಾರಿಗೆ ಅದೃಷ್ಟದಲ್ಲಿದೆಯೋ ಅವ್ರು ಬರ್ತಾರೆ, ಹುಟ್ಕೊತಾರೆ, ಜ್ಞಾನ ಮಾರ್ಗದಲ್ಲಿ ಬರ್ತಾರೆ. ಯಾರು ಅದೃಷ್ಟದಲ್ಲಿ ಇಲ್ವೋ ಅವ್ರು ಬ್ರಾಹ್ಮಣ ಕುಲದಲ್ಲಿ ಹೆಂಗೆ ಬರೋಕ್ಕಾಗುತ್ತೆ. ದೇವತಾ ಕುಲ ಮೇ ಕೇಸೆ ಆएंगे. ದೇವತಾ ಕುಲದಲ್ಲಿ ಹೆಂಗೆ ಬರೋಕ್ಕಾಗತ್ತೆ. ಬಹುತ್ ಸಹಜ ಪಾಯಿಂಟ್ಸ್ ದಿ ಜಾತಿ. ತುಂಬ ಒಳ್ಳೆ ಪಾಯಿಂಟ್ಸು ಕೊಡಲಾಗತ್ತೆ. ಜೋ ಜಟ್ ಕಿಸ್ಕಿ ಬುದ್ಧಿ ಮೇ ಬೈಟ್ ಜಾಯೆ. ಯಾರ್ದಾದ್ರೂ ಬುದ್ಧಿನಲ್ಲಿ ವಿಚಾರಗಳು ಕೂತ್ಕೋಬೇಕು. ವಿನಾಶಕಾಲೆ ವಿಪರೀತ ಬುದ್ಧಿ ವಾಲ
ಚಿತ್ರ भी ಕ್ಲಿಯರ್ है ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ಚಿತ್ರಗಳು ಚೆನ್ನಾಗಿದೆ. अब तो सावरांटी तो है ही नहीं, दैवी सावरांटी थी जिसको ಸ್ವರ್ಗ कहा जाता है. ಈಗ ದೈವಿ ಸಾಮ್ರಾಜ್ಯ ಇತ್ತು, ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. ಅಭಿತೋ ಪಂಚಾಯಿತಿ ರಾಜ್ಯ, ಈಗ ನಡೀತಾ ಇರೋದು ಪಂಚಾಯಿತಿ ರಾಜ್ಯ ಆಗಿದೆ. ಸಮಜಾನೆ ಕೊಯ್ ಹರ್ಜ ನಹಿ, ತಿಳಿಸ್ಕೊಡೋದಕ್ಕೆ ಯಾವುದೇ ಒಂದು ಕಷ್ಟ ಇಲ್ಲ. ಪರಂತು ಕಟ್ ನಿಕ್ಲಿ ಹುಯಿ ಹೋ ತೋ ಕೋಯಿ ಕೋ ತೀರ್ ಲಗೆ. ಬಾಬಾ ಹೇಳ್ತಾರೆ, ಯಾರಿಗಾದ್ರೂ ತುಕ್ಕು ಸೇರ್ಕೊಂಡಿದ್ರೆ ಅದೃಷ್ಟನೂ ಕೂಡ ಇಲ್ಲ, ಪೇಲೆ ಕಟ್ ನಿಕಾಲ್ನಿಕ್ಕೆ ಕೋಶಿಶ್ ಕರ್ನಿ ಚಿ. ಮೊದಲು ನೀವು ತುಕ್ಕು ಬಿಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡಿರಿ. ಅಪ್ನ ಕ್ಯಾರೆಕ್ಟರ್ಸ್ ದೇಖ್ನಾ ಹೇ, ರಾತ್ ದಿನ ನಮ್ಮ ಕ್ಯಾ ಕರ್ತೆ, ಹಗಲು ರಾತ್ರಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ನಡವಳಿಕೆ ಮೇಲೆ ವಿಶೇಷ ಗಮನ ಇರಬೇಕು. किचन में भी भोजन बनाते, रोटी पकाते, जितना हो सके बाबा को याद करो. ಅಡುಗೆ ಮನೆಯಲ್ಲಿರ್ತೀರಿ, ತರಕಾರಿ ಹೆಚ್ಚ್ತೀರಿ, ಅಡುಗೆ ಮಾಡ್ತಾ ಇರ್ತೀರಿ, ರೊಟ್ಟಿ ಮಾಡ್ತಾ ಇರ್ತೀರಿ, ಆ ಟೈಮ್ನಲ್ಲೂ ಶುಭವ ನೆನಪಿನಲ್ಲಿರಿ. ತೋ ಘೂಮ್ತೆ ಜಾತೆ ಹೋ ತೋ ಭಿ ಯಾದ್ ಮೇ ರಹೋ, ನೀವು ತಿರ್ಗಾಡಕ್ಕೆ ಹೋಗ್ತೀರಾ ಆವಾಗಲೂ ನೆನಪಿನಲ್ಲಿರಿ. ಸಬ್ಕಿ ಅವಸ್ಥಾಕೋ ಜಾನ್ತೆ ಹೋ, ಎಲ್ಲರ ಸ್ಥಿತಿಗತಿಗಳನ್ನು ತಿಳ್ಕೊಂಡಿದ್ದೀರಲ್ಲ. ಜರ್ಮಯಿ ಜಗಮಯಿ ಕರ್ತೆ ಹೇ ತೋ ಫಿರ್ ಕಟ್ ಅವ್ರ ಹಿ ಛಡ್ ಜಾತೆ. ಅಲ್ಲಿ ಸಲ್ಲದ ವಿಚಾರಗಳಲ್ಲಿ ನೀವು ಹೋಗ್ತೀರಿ ಅಂದರೆ ಇನ್ನೂ ತುಕ್ಕು ಸೇರ್ಕೊಂಡು ಬಿಡುತ್ತೆ. ಪರಚಿಂತನ್ಕಿ ಕೋಯಿ ಬಿ ಬಾತ್ ನೈ ಸುನೋ, ಪರಚಿಂತೆ ಮಾತೇ ಕೇಳಕ್ಕೆ ಹೋಗ್ಬೇಡ್ರಿ ಅಂತ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರುವಂಥ ಸಾರಾಂಶ ಇದೆ ಧಾರಣೆಗೋಸ್ಕರ. जैसे बाबा टीचर रूप में पढ़ाकर सब पर रहम करते हैं, ऐसे अपने आप पर औरों पर भी रहम करना. ಹೇಗೆ ಶಿವ ತಂದೆ ಟೀಚರ್ ರೂಪದಿಂದ ನಮಗೆ ಓದಿಸ್ಬಿಟ್ಟು ನಮ್ಮ ಮೇಲೆ ದಯೆ ತೋರಿಸ್ತಾ ಇದ್ದಾರೆ, ಹಾಗೆ ನಾವು ಎಲ್ಲರ ಮೇಲೂ ದಯೆ ತೋರಿಸಿ ಏನು ಮಾಡಬೇಕು, ಎಲ್ರಿಗೂ ಓದಿಸ್ಬೇಕು, ಸೇವೆ ಮಾಡಬೇಕು. ಪಢಾಯಿ ಅವ್ರ ಶ್ರೀಮತ್ ಪರ್ ಪೂರಾ ಧ್ಯಾನ್ ದೇ, ಓದುವುದ್ರ ಮೇಲೆ ಶ್ರೀಮತದ ಮೇಲೆ ಸಂಪೂರ್ಣ ಗಮನ ಇರಲಿ. ಅಪ್ಪನೇ ಕ್ಯಾರೆಕ್ಟರ್ ಸುಧಾರಣಾ ಹೇ, ನಡವಳಿಕೆಗಳನ್ನು ಏನು ಮಾಡ್ಕೋಬೇಕು, बदलाइस्कोಬೇಕು. आपस में कोई पुरानी सड़ी हुई परचिंतन की बातें करके बाबा से बुद्धियों नहीं तुड़ाना है. ಪರಸ್ಪರ ಹಳೆಯ ಕೊಳ್ತೋಗಿರೋ ಪರಚಿಂತನೆ ಮಾತುಗಳನ್ನು ಮಾತನಾಡಿಕೊಂಡು ಬಾಬಾ ಅವ್ರ ಜೊತೆಲಿ ಬುದ್ಧಿಯೋಗ ಕಟ್ ಮಾಡಬೇಡ್ರಿ. ಎಷ್ಟೋ ಆಗೋಗ್ಬಿಟ್ಟಿದೆ, ಒಬ್ಬೊಬ್ಬರ ಜೀವನದ್ದು ನೀವು ತೆಗೆದುಕೊಂಡ್ರೆ ಎಷ್ಟೋ ನಡೆದೋಗಿದೆ. ಅವೆಲ್ಲ ತೆಗಬೇಕು ನಮಗೆ, ಅವೆಲ್ಲ ಕೊಳ್ತು ವಿಚಾರಗಳು ಅಂತಾರೆ ಬಾಬಾ. कोई भी पाप कर्म नहीं करना, ಯಾವುದೇ ಪಾಪ ಕರ್ಮಗಳು ಮಾಡಕ್ಕೆ ಹೋಗ್ಬೇಡಿ. ಯಾದ್ ಮೇಲ್ ರಖರ್ ಜಂಕ್ ಉತಾರ್ನಿ ಹೇ, ನೆನಪಿನಲ್ಲಿದ್ದು ತುಕ್ಕು ಬಿಡಿಸಬೇಕು. वरदान सर्वशक्तियों को आर्डर प्रमाण अपना सहयोगी बनाने वाले ಪ್ರಕೃತಿ ಜೀತ್ ಭವ. ಎಲ್ಲ ಪ್ರಕಾರದ ಶಕ್ತಿಗಳನ್ನು ಆರ್ಡರ್ ಪ್ರಮಾಣ ನಡೆಸುವಂಥವರು, ಸಹಯೋಗಿಗಳು ಆಗುವಂಥವರು ಪ್ರಕೃತಿ ಜೀತರು ಆಗಿರಿ. सबसे ऊंचेते ऊंचा ದಾಸಿ ಪ್ರಕೃತಿ. ಎಲ್ಲಕ್ಕಿಂತಲೂ ಶ್ರೇಷ್ಠಾತಿ ಶ್ರೇಷ್ಠ ದಾಸಿ ಯಾವುದಪ್ಪ ಅಂದರೆ ಪ್ರಕೃತಿ. जो बच्चे प्रकृति जीत बनने का वरदान प्राप्त कर लेते हैं, उनका ऑर्डर प्रमाण सर्वशक्ति और प्रकृति रूपी दासी कार्य करती है. ಬಾಬಾ ಹೇಳ್ತಿದ್ದಾರೆ, ಯಾರು ಪ್ರಕೃತಿ ಜೀತರಾಗ ಅಂತ ವರದಾನವನ್ನು ಪ್ರಾಪ್ತಿ ಮಾಡ್ಕೊತಾರೆ ಮತ್ತು ಆರ್ಡರ್ ಪ್ರಮಾಣ ಎಲ್ಲ ಪ್ರಕಾರದ ಶಕ್ತಿಗಳನ್ನು ಯೂಸ್ ಮಾಡ್ತಾರೆ, ಪ್ರಕೃತಿ ರೂಪಿ ದಾಸಿ ಕಾರ್ಯ ಮಾಡುತ್ತೆ. ಅರ್ಥಾತ್ ಸಮಯ ಪರ್ ಸಹಯೋಗ ದೇತಾರೆ. ಆರ್ಡರ್ ಪ್ರಮಾಣ ಎಲ್ಲ ಶಕ್ತಿಗಳನ್ನು ಯೂಸ್ ಮಾಡೋರಿಗೆ ಪ್ರಕೃತಿನೂ ದಾಸಿಯಾಗಿ ಕೆಲಸ ಮಾಡುತ್ತೆ. ಲೇಕಿನ್ ಯದಿ ಪ್ರಕೃತಿ जीत बनने के लिए बजाय अलबेलापन की नींद में या अल्पकाल की प्राप्ति के नशे में या व्यर्थ संकल्पों के नीचे में मस्त होकर अपना समय गवाते, तो शक्ति आर्डर प्रमाण नहीं कार्य कर सकती है. इसलिए चेक करो, पहले मुख्य संकल्प शक्ति, निर्णय शक्ति, संस्कार की शक्ति तीनों ही आर्डर में है. ಒಂದು ವೇಳೆ ಬಾಬಾ ಹೇಳ್ತಿದ್ದಾರೆ, ನೀವು ಸೀಟ್ ಮೇಲೆ ಸೆಟ್ ಆಗಿ ಪ್ರಕೃತಿ ಜೀತರಾಗೋದಕ್ಕೆ ಬದಲಾಗಿ ಹುಡುಗಾಟಿಕೆ ನಿದ್ರೆಯಲ್ಲಿ ಹೋಗ್ಬಿಡ್ತೀರಾ, ಅಲ್ಪಕಾಲದ ಪ್ರಾಪ್ತಿಗಳ ನಶೆನಲ್ಲಿ ಹೋಗ್ಬಿಡ್ತೀರಾ, ವ್ಯರ್ಥ ಸಂಕಲ್ಪಗಳ ಕೆಳಗಡೆ ಹೊರಟೋಗ್ತೀರಾ, ಮಸ್ತರಾಗ್ಬಿಟ್ಟು ತಮ್ಮ ಸಮಯವನ್ನು ಕಳ್ಕೊತೀರಾ, ಶಕ್ತಿಗಳನ್ನು ಆರ್ಡರ್ನಂತೆ ನಡೆಸೋದಿಲ್ಲ ಅಂದಾಗ ಚೆಕ್ ಮಾಡ್ಕೊಳ್ಳಿ. ಮೊದಲು ಮುಖ್ಯವಾಗಿ ಸಂಕಲ್ಪ ಶಕ್ತಿ, ನಿರ್ಣಯ ಶಕ್ತಿ, ಸಂಸ್ಕಾರದ ಶಕ್ತಿ, ಮೂರೂ ಆರ್ಡರ್ನಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಆರ್ಡರ್ನಲ್ಲಿತ್ತು, ಎಲ್ಲ ನಡೆಯುತ್ತೆ. ಪ್ರಕೃತಿನೂ ನಮ್ಮ ಹೇಳ್ದಂಗೆ ನಡೀತಾ ಇರುತ್ತೆ, ಎಲ್ಲವೂ ಕೂಡ ನಡೀತಾ ಇರುತ್ತೆ.
ಅದರಿಂದ ಇವೆಲ್ಲನೂ ಕೂಡ ಕಂಟ್ರೋಲಿಂಗ್ ಪವರು ಇಟ್ಕೋಬೇಕು. ಸ್ಲೋಗನ್ ಬಾಪ್ ದಾದಾ ಕೆ ಗುಣ ಗಾತೆ ರಹೋ ತೋ ಸ್ವಯಂ ಗುಣಮೂರತ್ ಬನ್ ಜಾಯಂಗೆ. ಬಾಪ್ ದಾದಾರವರ ಗುಣಗಳನ್ನು ಗಾಯನ ಮಾಡ್ತಾ ಇರಿ, ಆಗ ಏನಾಗ್ಬೋದು, ನೀವು ಸ್ವಯಂ ಗುಣಮೂರ್ತಿಗಳು ಆಗ್ಬೋದು. ಅಚ್ಚಾ, ಓಂ ಶಾಂತಿ.